ಬಾಂಗಡೆ ಮೀನಲ್ಲಿ ಮಲ್ನಾಡ್ ಸೈಡಲ್ಲಿ ಫಿಶ್ ಕರಿ ವಿತ್ ಫಿಶ್ ಸಾಂಬಾರನ್ನ ಹೇಗೆ ಮಾಡೋದಂತ ನೋಡೋಣ. ತುಂಬ ರುಚಿಯಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಪ್ಲೀಸ್ ಲೈಕ್. ಇಲ್ಲಿ ನಾನು ಸ್ವಲ್ಪ ಬಾಂಗಡೆ ಮೀನು ತೊಗೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಮಸಾಲ ರುಬ್ಕೊಳ್ಳೋದಕ್ಕೆ ಏನೇನು ಬೇಕಂತ ನೋಡೋಣ. ಸ್ವಲ್ಪ ಹುಣಸೆಹಣ್ಣು, ಮೆಣಸು, ಮೆಂತ್ಯ ಆ್ಯಂಡ್ ರೆಡ್ ಚಿಲ್ಲಿ, ಬ್ಯಾಡ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು 8ರಿಂದ 9 ಆ್ಯಂಡ್ ಬೆಳ್ಳುಳ್ಳಿ, ಕಾಯಿ ಆ್ಯಂಡ್ ಧನಿಯಾ ಕಾಳುಗಳನ್ನ ತೊಗೊಂಡಿದ್ದೀನಿ. ಕಾಯಿ ಜಸ್ಟ್ 1 ಕಪ್ ಅಷ್ಟು ಮಾತ್ರ ತೊಗೊಂಡಿದ್ದೀನಿ. ಇದೆಲ್ಲನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಹಾಗೇ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ, ಫುಲ್ಲು ರೋಸ್ಟ್ ಮಾಡಬೇಡಿ. ಬ್ಯಾಡ್ಗೆ ಆ್ಯಂಡ್ ಗುಂಟೂರು ಮೆಣಸಿನ್ಕಾಯಿ, ಅದು ನೀವು ಯಾವ್ದು ಬೇಕಾದ್ರೂ ರೆಡ್ ಆಗಿರೋದನ್ನ, ಖಾರ ಇರೋಂಥದ್ದನ್ನು ಯೂಸ್ ಮಾಡ್ಕೊಳ್ಳಿ. ಇದನ್ನು ಬ್ಲೆಂಡ್ ಮಾಡ್ಕೊಂಡು ಬರೋಣ ಬನ್ನಿ. ಈಗ ಗ್ರೈಂಡ್ ಆಗಿದೆ. ಈಗ ಒಂದು ಪ್ಯಾನ್ ಇಲ್ಲ ಅಂದರೆ ಒಂದು ಬಾಣಲಿ ತೊಗೊಳ್ಳೋಣ. ನಾವು ರುಬ್ಬಿರೋ ಮಸಾಲೆ ಎಲ್ಲ ಹಾಕ್ಕೊಂಡು ಬಾಂಗಡಿ ಫಿಶ್ಗಳನ್ನ ಕಟ್ ಮಾಡ್ಕೊಂಡಿರೋದನ್ನೆಲ್ಲನೂ ಇದರೊಳಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಆ್ಯಂಡ್ ಎಷ್ಟು ನೀರು ಬೇಕಾಗತ್ತೆ ಅಷ್ಟನ್ನು ಆ್ಯಡ್ ಮಾಡ್ಕೋಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಹಾಗೆ ಲಿಡ್ ಕ್ಲೋಸ್ ಮಾಡಿ ಹಾಗೇ ಒಂದು 20 to 30 ಮಿನಿಟ್ಸ್ ಬೇಯಕ್ಕೆ ಬಿಡೋಣ ಬನ್ನಿ. ಈಗ ನೆಕ್ಸ್ಟು ನಾನು ಒಂದು ಕಾಲಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ಆ್ಯಂಡ್ ಒಂದು ಅರ್ಧ ಟೊಮೊಟೊ ತೊಗೊಂಡು ಆ್ಯಂಡ್ 1 ಚಿಲ್ಲಿ ತೊಗೊಂಡಿದ್ದೀನಿ. ಇದಿಷ್ಟನ್ನು ಹಾಗೇ ಸಾಂಬಾರು ಒಳಗಡೆ ಹಾಕ್ಕೊಳ್ಳೋಣ. ಫ್ರೈ ಕೂಡ ಮಾಡಿ ಸ್ಟಾರ್ಟಿಂಗಲ್ಲೇ ಕೂಡ ಹಾಕ್ಕೋಬೋದು, ಬಟ್ ಆಮೇಲೆ ಹಾಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಕುದೀತಾ ಇದೆ. ನೋಡಿ, ಇಲ್ಲಿ ಚೆನ್ನಾಗಿ ಬೆಂದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಅದ್ರ ಮೇಲೆ ಹಾಕ್ಕೊಂಡಿದ್ದೀನಿ. ನಾನು ಲಾಸ್ಟಲ್ಲಿ ಫಿಶ್ ಕರಿ ಪೌಡರ್ನ ಯಾವುದಾದ್ರೂ ಪರವಾಗಿಲ್ಲ ಕಂಪನಿದು, ಜಸ್ಟ್ ಫಿಶ್ ಕರಿನ ನಾನು ಯೂಸ್ ಮಾಡ್ತೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಮಾತ್ರ ಹಾಕ್ಕೋತೀನಿ. ಇಲ್ಲ ಅಂದರೂ ಕೂಡ ಸ್ಕಿಪ್ ಮಾಡ್ಬೋದು, ಸಾಂಬಾರು ಚೆನ್ನಾಗೇ ಇರುತ್ತೆ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಸ್ಮೆಲ್ ಕೂಡ ಈಗ ಬನ್ನಿ ಫ್ರೈಗೆ ಏನೇನು ಬೇಕು ಅಂತ ನೋಡೋಣ. ಫಿಶ್ ಫ್ರೈದು ಪೌಡರ್ ಕೂಡ ಯೂಸ್ ಮಾಡ್ಬೋದು. ಪೌಡರ್ ಯೂಸ್ ಮಾಡಿದ್ರೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾತ್ರ ಹಾಕ್ಕೊಂಡು ಪೌಡರ್ಗೆ ಫುಲ್ಲಾಗಿ ಕಲಿಸ್ಕೋಬೇಕಾಗತ್ತೆ. ನಾವು ಪೌಡರ್ನ ಲಿಟಲ್ ಬಿಟ್ ಹಾಕ್ಕೊಂಡು ಸ್ವಲ್ಪ ಚಿಲ್ಲಿ ಪೌಡರ್ ಆ್ಯಂಡ್ ಧನಿಯಾ ಪೌಡರ್ ಆ್ಯಂಡ್ ಎಲ್ಲೋ ಯೂಸ್ ಮಾಡಿದ್ದೀನಿ, ಸ್ವಲ್ಪ ಪೆಪ್ಪರ್ ಪೌಡರ್ ಆ್ಯಂಡ್ ಸಾಲ್ಟ್ ಇಷ್ಟನ್ನು ಹಾಕ್ಕೊಂಡು ಹುಣಸೆಹಣ್ಣು ಆಗಲೇ ನೆನೆಸಿಟ್ಕೊಂಡಿದ್ದೆ ಒಂದು ಸ್ವಲ್ಪ, ಅದನ್ನೇ ಹಾಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಪೇಸ್ಟು ಕುಟ್ಟಿ ಹಾಕ್ಕೊಂಡಿದ್ದೀನಿ. ಹುಣಸೆಹಣ್ಣು ರಸ ಕೂಡ ಹಾಕ್ಕೊಂಡೆ. ಇದಕ್ಕೆ ಸ್ವಲ್ಪ ನಾನು ಫ್ರೈ ಪೌಡರ್ನ ಹಾಕ್ಕೊಳ್ತಿದ್ದೀನಿ. ಕಲರ್ ಕೂಡ ಚೆನ್ನಾಗಿ ಬಂತು. ಇದನ್ನು ಮೀನಿಗೆಲ್ಲ ಹಚ್ಕೊಳ್ಳೋಣ ಬನ್ನಿ. ಒಂದು 10 to 20 ಮಿನಿಟ್ಸು ಅದನ್ನು ಹಾಗೆ ಬಿಡಬೇಕಾಗತ್ತೆ ನಾವು ಫ್ರೈ ಮಾಡೋಕ್ಕಿಂತ ಮುಂಚೆ. ನೋಡಿ, ಇದೇ ರೀತಿ ಎಲ್ಲ ಫಿಶ್ಗೂ ಹಚ್ಕೊಳ್ಳೋಣ. ಇಲ್ಲಿ 4 ಫಿಶ್ ತೊಗೊಂಡಿದ್ದೀನಿ ಲಂಚ್ ಟೈಮಿಗೆ ಮಾತ್ರ ಅಂತ. ಇದೇ ರೀತಿ ಎಲ್ಲನೂ ಹಚ್ಕೊಂಡ್ಬಿಡೋಣ. ರೆಡಿ ಆಯಿತು. ಇದನ್ನು ಹಾಗೆ 20 ಮಿನಿಟ್ಸ್ ಹಾಗೆ ಬಿಟ್ಟಿದ್ದೆ. ಆ್ಯಂಡ್ ಒಂದು ಪ್ಯಾನ್ ತೊಗೊಂಡು ಬಿಸಿ ಮಾಡ್ಕೊಳ್ಳೋಣ ಆಯಿಲ್ ಹಾಕ್ಕೊಂಡು. ಬಿಸಿ ಆಗಿದೆ, ನೋಡ್ಕೊಬೇಕು. ಆ್ಯಂಡ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಫಸ್ಟ್ ಬೇಯಿಸ್ಕೊಳ್ಳೋಣ. ನೋಡಿ, ಇಲ್ಲಿ ಕರಿಬೇವು ಸೊಪ್ಪನ್ನು ಹಾಗೆ ಹಾಕ್ಕೊಂಡ್ರೆ
ಘಾಟ್ ಆಗಲ್ಲ ಅಂಡ್ ಹೊಗೆ ಬರೋದಿಲ್ಲ, ಅದಕ್ಕೋಸ್ಕರ ಹಿಂಗೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ನಾನು ಕರಿಬೇವು ಸೊಪ್ಪನ್ನು ಹಾಕೋತೀನಿ. ಕರಿ ಲೀವ್ಸ್ ಲೋ ಫ್ಲೇಮಲ್ಲೇ ಬೇಯ್ತಾ ಇರಬೇಕು. ಎಲ್ಲ ಕಂಪ್ಲೀಟಾಗಿ ಬೆಂದಿದೆ ಅಂದಾಗ ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ರೋಸ್ಟಾಗಿ ಚೆನ್ನಾಗಿ ಬರುತ್ತಾಗ. ಎಸ್, ಇದು ಬೆಂದಿದೆ. ಸೊ ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಡೋಣ, ಇವಾಗ ಸ್ವಲ್ಪ ರೋಸ್ಟ್ ಆಗಲಿ ಅಂತ. ಎಸ್, ರೆಡಿ ಟು ಈಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಾಂಬಾರ್ ವಿತ್ ರೈಸ್ ಜೊತೆ ಆ್ಯಂಡ್ ನೀರು ದೋಸೆ ಜೊತೆ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಕಮೆಂಟ್ಸ್ ಮಾಡಿ ಪ್ಲೀಸ್.